ಎಲ್ಲರೊಳು ತಾನು ತನ್ನೊಳಗೆಲ್ಲರಿರುವವೊಲ್ ಎಲ್ಲೆಲ್ಲಿಯುಂ ನೋಡಿ ನಡೆದು ನಗುತ್ತಳುತ ಬೆಲ್ಲಲೋಕಕ್ಕಾಗಿ ತನಗೆ ತಾಂ ಕಲ್ಲಾಗಿ ಬಲ್ಲವನೆ ಮುಕ್ತನಲ ಮಂಕುತಿಮ್ಮ. ನಾವು ಈ ಪ್ರಪಂಚದ ಅವಿಭಾಜ್ಯ ಅಂಗಗಳು, ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ. ಆ ವ್ಯಕ್ತಿ ಈ ಪ್ರಪಂಚದಲ್ಲಿ ಇರುವಂಥವ್ರು ಇನ್ನೊಬ್ಬರೂ ಕೂಡ ಎಲ್ಲರೂ ನನ್ನವರೇ ಅನ್ನುವಂಥ ಭಾವನೆಯಲ್ಲಿ, ಅಂದರೆ ಎಲ್ಲರಲ್ಲೂ ನಾನಿದ್ದೀನಿ, ನನ್ನಲ್ಲಿ ಎಲ್ಲರೂ ಇದ್ದಾರೆ ಅನ್ನೋಂಥ ಭಾವನೆ ಇರಬೇಕು ಅಂತ. ಅಂದರೆ ಈಗ ಏನೋ ಒಂದು ನಗುವಂಥ ಸಂದರ್ಭ ಬಂತು ಅಂದರೆ ಎಲ್ಲರ ಜೊತೆಗೆ ಸೇರಿ ನಗಬೇಕು. ಇನ್ನೊಂದೇನೋ ಅಳುವಂಥ ಸಂದರ್ಭ ಬಂತು ಅಂತಂದರೆ ಅದೇ ಭಾವನೆಯನ್ನು ತೋರಿಸ್ಕೊಳ್ಬೇಕು. ಈ ರೀತಿ ಭಾವನೆಗಳನ್ನು ತೋರಿಸ್ಕೊಳ್ತಾ ಮಾಡ್ತಾ ನಾವು ಇಡೀ ಪ್ರಪಂಚಕ್ಕೆ ಬೆಲ್ಲದಂತೆ ಒಂಥರ ಸಿಹಿಯನ್ನು ಹಂಚ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಮುನ್ನಪ್ಪನವರು. ಈ ರೀತಿ ಸಿಹಿಯನ್ನು ಹಂಚ್ತಾ ಇದ್ರೂ ಕೂಡ ಯಾವುದಕ್ಕೂ ನಾವು ಅಂಟ್ಕೊಂಡಿರಬಾರ್ದು ಅಂತಲೂ ಹೇಳ್ತಾ ಇದ್ದಾರೆ. ಈ ರೀತಿ ಅಂಟ್ಕೊಳ್ದೆ ಇರೋದ್ರಿಂದನೇ ನಾವು ಪ್ರಪಂಚದಿಂದ ಮುಕ್ತನಾಗೋದಕ್ಕೆ ಸಾಧ್ಯ ಅಂತ. ಅಂದರೆ ಏನೇ ನನಗೆ ಯಾವುದೇ ರೀತಿಯ ಭಾವನೆಗಳಿಗೆ ನಾನು ಒಳಗೊಂಡರೂ ಕೂಡ ನಾನು ಎಲ್ಲದರಿಂದಲೂ ಮುಕ್ತನಾಗಿದ್ದೀನಿ ಅಂತ ಮನಸ್ಸು ಒಂಥರ ಕಲ್ಲಾಗಿ ಮಾಡ್ಕೊಂಡಿರ್ಬೇಕಂತ. ಖುಷಿ ಇದ್ದಾಗ ಖುಷಿ ಪಡಬೇಕು, ಸೊ ದುಃಖ ಆದಾಗ ದುಃಖ ವ್ಯಕ್ತಪಡಿಸ್ಬೇಕು. ಹಾಗಂತ ಅದನ್ನೇ ನಿರಂತರವಾಗಿ ಇಟ್ಕೊಂಡು ಹೋಗೋದು, ದುಃಖ ಒಂದ್ಸತಿ ಆಗ್ಬಿಡ್ತು ಅಂದರೆ ದುಃಖವನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು, ಅಥವಾ ಖುಷಿಯಾಗಿದ್ದರೆ ಅತಿಯಾಗಿ ಖುಷಿ ಪಟ್ಕೊಂಡಿರೋದು, ಇದು ಮಾಡಬಾರ್ದು. ಎಲ್ಲದರ ಒಳಗಿದ್ರೂ ಕೂಡ ಯಾವುದಕ್ಕೂ ಅಂಟ್ಕೊಳ್ದೇ ಇರೋ ರೀತಿ ಇದ್ದಾಗ ಮಾತ್ರ ನಾವು ಮುಕ್ತರಾಗೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರಗಳು.